ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಹಾಗೆ ಇದು ನನ್ನ ಸಂಡೇಯ 2ನೇ ವ್ಲಾಗ್. ಯಾಕಂದರೆ ಸಂಡೇ ತುಂಬ ಕೆಲಸ ಇರ್ತದಲ್ವ, ಹಾಗಾಗಿ ಇದನ್ನು ನಾನು 2 ವ್ಲಾಗ್ ಆಗಿ ಇಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಶಿವಬಾಗಲ್ಲಿ ಈಗ ಮಲ್ಲಿಕಟ್ಟೆಯಾಗಿ ಹಂಪನಕಟ್ಟೆಗೆ ಹೋಗ್ತಾ ಇದ್ದೇನೆ. ಕೆಲವೊಂದು ಐಟಮ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಉಂಟು. ತರಕಾರಿ ಮತ್ತು ಬಟ್ಟೆ ಅಂಗಡಿಗೆಲ್ಲ ಹೋಗಲಿಕ್ಕಿತ್ತು. ಆ್ಯಕ್ಚುಲಿ ಅಲ್ಲೆಲ್ಲ ಹೋಗಿ ಎಲ್ಲ ಐಟಮ್ಗಳನ್ನು ತೊಗೊಂಡು ಬಂದಿದ್ದೇನೆ. ಹೋಗಿ ಬಂದ ಮೇಲೆ ನೆನಪಾಯಿತು, ನಾನು ವಿಡಿಯೋ ಮಾಡಬೇಕಿತ್ತು ಅಂತ. ಮರ್ತು ಹೋಯಿತು ನನಗೆ. ಪ್ರತಿ ಸಲ ಹಂಪನಕಟ್ಟೆಗೆ ಹೋಗಿ ಬರಬೇಕಾದ್ರೆ ನಾವಿಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ತಿರ ಒಂದು ಭದ್ರಾ ಜ್ಯೂಸ್ ಸೆಂಟರ್ ಅಂತ ಉಂಟು. ಅಲ್ಲಿ ಹೋಗಿ ಗೋಳಿ ಸೋಡವನ್ನು ಕುಡಿದೇ ಮನೆಗೆ ಬರೋದು. ಗುಂಡು ನನ್ನರೇ ತಗೊಂಡಿದ್ದಾರೆ, ಹಾಗೆ ನಾನು ಆರೆಂಜ್ ಫ್ಲೇವರ್ ತಗೊಂಡೆ. ಹಾಗೆ ಕುಡಿದು ಮತ್ತೆ ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಮಾರ್ಕೆಟ್ಗೆ ಹೋಗಿ ಬಂದ ಮೇಲೆ ನಾವು ಈವ್ನಿಂಗ್ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಟೀ ಕುಡಿತಾ ಇದ್ವಿ. ನೋಡಿ ಇಲ್ಲಿ ಗುಂಡು ಏನು ಮಾಡ್ತಾ ಇದ್ದಾರೆ ಅಂತ. ಗುಂಡು ಕ್ಯಾಂಡಿ ಕ್ರಷನ್ನು ಆಡ್ತಾ ಇದ್ದಾರೆ. ಎಷ್ಟೋ 2,500 ಲೆವೆಲ್ ಅಂತೆ. ನಾನು ಯಾವಾಗಲೂ ಹೇಳಲಿಕ್ಕುಂಟು ಅನ್ಇನ್ಸ್ಟಾಲ್ ಮಾಡ್ತೇನೆ ಅಂತ, ಬಟ್ ಆದರೂ ಅದನ್ನು ಆಡ್ತಾನೆ ಇರ್ತಾರೆ. ನೋಡಿ ಗ್ಯಾಪಲ್ಲಿ ಮಾಮಿ ಸಹ ಚಹಾ ಕುಡಿತಾ ಇದ್ದಾರೆ. ಇಲ್ಲಿ ಅಜ್ಜನ ಹತ್ರ ಇವಳು ಹೋಗಿ ಬಿಸ್ಕೆಟನ್ನು ಕೇಳ್ತಾ ಇದ್ದಾಳೆ. ನಾವು ಪ್ರತಿ ವಾರ ಅಥವಾ 2 ವಾರಕ್ಕೊಂದ್ಸಲ ಹಂಪನಕಟ್ಟೆಯಿಂದ ತರಕಾರಿ ತರೋದು. ಇಲ್ಲೆಲ್ಲ ಕದ್ರೆಯಲ್ಲಿ ತುಂಬ ಕಾಸ್ಟ್ಲಿ ಇರ್ತದೆ, ಹಾಗೆ ನಾವು ಹಂಪನಕಟ್ಟೆಯಿಂದ ಪ್ರಿಫರ್ ಮಾಡ್ತೇವೆ. ಇಲ್ಲಿ ನೋಡಿ, ಇದೆಲ್ಲ 10 ರುಪೀಸಿದು ತರಕಾರಿಗಳು. 10 ರುಪೀಸಿಗೆ ಇಷ್ಟು ಸಿಗ್ತದೆ, ಹಾಗಾಗಿ ಅಲ್ಲಿಂದ ನಾವು ಹೆಚ್ಚಾಗಿ ತರ್ತೇವೆ. ಮಂಗಳೂರು ಸಿಟಿಯಲ್ಲಿ ಬದುಕಬೇಕು ಅಂತ ಹೇಳಿದರೆ ಇದೊಂದು ಟೆಕ್ನಿಕ್ ನಮಗೆ ಗೊತ್ತಿರಲೇಬೇಕು. ಏನಂದರೆ, ಸೆಂಟ್ರಲ್ ಮಾರ್ಕೆಟಲ್ಲಿ 10 ರೂಪಾಯಿಗೆ ತರಕಾರಿ ಸಿಗ್ತದೆ. ನೋಡಿ, ಇಷ್ಟು ದೊಡ್ಡ ಬೀಟ್ರೂಟು 10 ರುಪೀಸಿಗೆ ಸಿಗ್ತದೆ. ಸೊ ಅವರೊಂದು ಶಾಪ್ ಇದೆ, ಅಲ್ಲಿ ನಮಗೆ 10 ರುಪೀಸಿಗೆ ಮಾತ್ರ ಸಿಗ್ತದೆ. ಹಾಗೆ ಅವರು ಇಲ್ಲಿ ನಿಂಬು ನೋಡಿ, ಇದು 10 ರುಪೀಸಿದ್ದು. ಹಾಗೆಯೇ ಈ ಕುಕ್ಕುಂಬರ್ ಕೂಡ 10 ರುಪೀಸಿಗೆ ಸಿಕ್ಕಿದ್ದು. ಆಮೇಲೆ ಇದರಲ್ಲಿ 2 ಪಾರ್ಟ್ ಇದೆ, ಅಂದರೆ 10 ರುಪೀಸಿದ್ದು ಸಾಧಾರಣ ಇಷ್ಟು ಸಿಗ್ತದೆ. ಇಷ್ಟು ನಾನು ಅದರಲ್ಲಿ 2 ಡಬ್ಬವನ್ನು ಎತ್ಕೊಂಡು ಬಂದಿದ್ದೇನೆ. ಆಮೇಲೆ ಕ್ಯಾರೆಟ್ ಕೂಡ 10 ರುಪೀಸಿಗೆ ಇಷ್ಟು ಸಿಗ್ತದೆ. ಸೊ ನಾವು ಆಲ್ಮೋಸ್ಟ್ ಇಲ್ಲಿರಬೇಕಾದ್ರೆ 10 ರುಪೀಸ್ ಇದನ್ನು ಮಾತ್ರ ಪ್ರಿಫರ್ ಮಾಡೋದು. ಹಾಗೆ ಇದು ಮಾತ್ರ 10 ರುಪೀಸಿಗೆ ಸಿಕ್ಕಿದ್ದಲ್ಲ, ಆನಿಯನಿಗೆ ಇವಾಗ ರೇಟ್ ಜಾಸ್ತಿ ಆಗಿದೆಲ್ಲ, ಹಾಗೆ ಇದಕ್ಕೆ 60 ರುಪೀಸ್ ಕೊಟ್ಟು ತಂದದ್ದು. ಇದರಲ್ಲಿ 1 kg ಇದೆ. ನಿಮ್ಮೂರಲ್ಲಿ ಆನಿಯನಿಗೆ ರೇಟ್ ಎಷ್ಟು ಅಂತ ಕಮೆಂಟ್ ಮಾಡಿ. ನಾವು ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಈ ಥರ ಬಟ್ಟೆಯಲ್ಲಿ ಸುತ್ತಿ ತೆಗೆದಿಡೋದು, ಯಾಕಂದರೆ ಅದು ಹಾಳಾಗೋದಿಲ್ಲ ತುಂಬ ದಿನ ತನಕ. ಸೊ ಇದು ಇವತ್ತು ತಂದಂಥ ಕೊತ್ತಂಬರಿ ಸೊಪ್ಪು. ಅದನ್ನು ಹೀಗೆ ಫೋಲ್ಡ್ ಮಾಡಿ ಇಡ್ತೇವೆ. ಈ ಥರ ಫೋಲ್ಡ್ ಮಾಡಿ ಒಂದು ಫ್ರಿಜ್ಜಲ್ಲಿಡುವಂತಹ ಪ್ಲ್ಯಾಸ್ಟಿಕ್ಗಳು ಬರ್ತದೆ ನೋಡಿ. ಸೊ ಈ ಥರದ ಪ್ಲ್ಯಾಸ್ಟಿಕ್ ಒಳಗೆ ಹಾಕಿ, ಜಿಪ್ ಬ್ಯಾಗ್ ಅಂತ ಹೇಳ್ತಾರೆ, ಸೊ ಇದರೊಳಗೆ ಹಾಕಿ ಲಾಕ್ ಮಾಡಿ ಇಡೋದು. ನಮ್ಮ ಮನೆಯಲ್ಲಿ ತುಂಬ ಪಕ್ಷಿಗಳುಂಟಲ್ಲ, ಸೊ ಪಕ್ಷಿಗಳಿಗೆ ಕೊತ್ತಂಬರಿ ಸೊಪ್ಪು ತುಂಬ ಬೇಕಾಗ್ತದೆ. ಹಾಗಾಗಿ ನಾವು ಈ ಥರನೇ ಹೆಚ್ಚಾಗಿ ಸ್ಟೋರ್ ಮಾಡಿ ಇಡ್ತೇವೆ. ಈ ಥರ ಇದನ್ನು ಹೀಗೆ ಲಾಕನ್ನು ಹಾಕಿಟ್ರೆ ಆಯಿತು. ಈ ಥರ ಹಾಕಿಡಬೇಕು ನೋಡಿ. ಈ ಥರ ಹಾಕಿಟ್ರೆ ಇದು ಸೇಫ್. ಇನ್ನು ಇದನ್ನು ಫ್ರಿಜ್ಜಿನ ಒಳಗೆ ತೆಗೆದಿಡೋದು. ಇದು ನಿನ್ನೆ ಸಂಜೆಯ ವಿಡಿಯೋ. ಜೋರು ಮಳೆ ಬಂದಿತ್ತು. ಹಾಗೆ ಯಾರ್ಯಾರ ಊರಲ್ಲಿ ಮಳೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮಂಗಳೂರಲ್ಲಿ ಇಷ್ಟು ಜೋರು ಬರಬೇಕಾದ್ರೆ ಬೇರೆ ಊರಲ್ಲಿ ಮಳೆ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಹಾಗೆ ಇಲ್ಲಿ ನನ್ನ ಮಾಮಿ ದೇವರಿಗೆ ದೀಪವನ್ನು ಇಡ್ತಾ ಇದ್ದಾರೆ. ನಾನು ನಿಮಗೆ ಹೇಳಿದ್ದೆ, ಮನೆ ಎದುರು ಒಂದು ಅತ್ತಿ ಮರದ ಕಟ್ಟೆ ಉಂಟು, ಆ ಕಟ್ಟೆಗೆ ದೇವರಿಗೆ ದೀಪ ಇಡಲಿಕ್ಕೆ ಇರ್ತದೆ ಪ್ರತಿದಿನ ಅಂತ. ಹಾಗೆ ಇಲ್ಲಿ ಮಾಮಿ ದೀಪವನ್ನು ಇಡ್ತಾ ಇದ್ದಾರೆ.
ಸೊ ಇವತ್ತು ನಾವು ನಮ್ಮ ಮನೆ ಹತ್ತಿರ ಒಂದು ಬಳ್ಳಿಯಲ್ಲಿ ಒಂದು ಗೆಡ್ಡೆ ಆಗ್ತದೆ, ಅದನ್ನು ಕೀಳಲಿಕ್ಕೆ ಹೊರಟಿದ್ದೇವೆ. ಅಂದರೆ ಇದು ಮೇಲೆ ಹೈವೇ ಬದಿಯಲ್ಲಿರೋದು. ಸೊ ಈಗ ನಾವು ಮತ್ತು ಗುಂಡು ಮೇಲೆ ಹೋಗ್ತಾ ಇದ್ದೇವೆ. ಅತ್ತೆ ಕೂಡ ಇದ್ದಾರೆ ಒಟ್ಟಿಗೆ. ನಾನು ನಿಮಗಾಗ ಹೇಳಿದೆ ಈ ಬಳ್ಳಿಯಲ್ಲಿ ಒಂದು ಗೆಡ್ಡೆ ಆಗ್ತದೆ ಅಂತ. ಆ ಗೆಡ್ಡೆ ಆ್ಯಕ್ಚುಲಿ ಪರ್ಪಲ್ ಕಲರಲ್ಲಿ ಇರ್ತದೆ, ಹಾಗೆ ಈ ಬಳ್ಳಿಯಲ್ಲಿರುವಂತಹ ಗೆಡ್ಡೆ ಬಿಳಿ ಕಲರಲ್ಲಿ ಉಂಟು. ಇದನ್ನು ಪರ್ಪಲ್ ಯಾಮ್ ಅಥವಾ ವೈಟ್ ಯಾಮ್ ಅಂತ ಕರೀತಾರೆ, ಚೈನೀಸ್ ಯಾಮ್ ಅಂತಲೂ ಕರೀತಾರೆ. ಹಾಗೆ ನಾವು ನಮ್ಮ ಭಾಷೆಯಲ್ಲಿ ಚೀನೆ ಅಂತ ಹೇಳ್ತೇವೆ. ತುಳುವಲ್ಲಿ ನಮ್ಮ ಊರು ಆ ಕಡೆ ಪುತ್ತೂರು ಸೈಡಲ್ಲೆಲ್ಲ ಉಪ್ಪಕೆರೆಂಗ್ ಅಂತ ಹೇಳ್ತಾರೆ. ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ನೋಡಿ, ಇದು ನೋಡಲಿಕ್ಕೆ ಈ ಥರ ಇರ್ತದೆ. ಇದರಲ್ಲಿ ಮೇಲಿನ ಭಾಗವನ್ನು ನಾವು ಕಟ್ ಮಾಡಿ ಬಿಸಾಕಬೇಕಾಗ್ತದೆ, ಅದು ಗಟ್ಟಿ ಇರ್ತದೆ. ನೋಡಿ, ಗುಂಡನ ಕೈಯಲ್ಲಿರೋದು ಆಲ್ರೆಡಿ ಅದು ಕಳೆದ ವರ್ಷದ್ದು, ಅದರಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ವರ್ಷದಲ್ಲಿ ಬಿಳಿ ಇರುವ ಪಾರ್ಟನ್ನು ಮಾತ್ರ ತೆಗೆದು ಪದಾರ್ಥ ಮಾಡಲಿಕ್ಕೆ ಆಗೋದು. ಹಾಗೆ ನಮಗೆ ಇಲ್ಲಿ ಸಿಟಿಯಲ್ಲಿ ಇದೆಲ್ಲ ಸಿಗೋದು ಅಪರೂಪ. ರಸ್ತೆ ಬದಿಯಲ್ಲಿತ್ತು, ಹಾಗೆ ಕಿತ್ತು ತೆಗೆದು ಪದಾರ್ಥಕ್ಕೆ ತಗೊಂಡು ಬಂದ್ವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಿತ್ತಾಯಿತು. ನಾವು ತೆಗೆದದನ್ನೇ ಎಲ್ಲ ಹುಡುಕಿ ಎಲ್ಲ ನೋಡಿದ್ವಿ, ಸಿಕ್ಕಿತು. ನಮಗೆ ಒಂದು ಬುಟ್ಟಿ ಆಗುವಷ್ಟು ಸಿಕ್ಕಿತು. ಇದನ್ನೆಲ್ಲ ಮಾಮಿ ಕಟ್ ಮಾಡಿ ಹಾಕಿದರು. ಆಮೇಲೆ ನಾವು ಮತ್ತೆ ಅದನ್ನು ತಗೊಂಡು ನಮ್ಮ ಮನೆಗೆ ಬಂದ್ವಿ. ನೋಡಿ, ಇಲ್ಲಿ ನಾನು ಬುಟ್ಟಿಯಲ್ಲಿ ತೋರಿಸ್ತಾ ಇದ್ದೇನೆ. ಇದಿಷ್ಟು ಮಾತ್ರ ನಾವು ಪದಾರ್ಥ ಮಾಡಲಿಕ್ಕಾಗ್ತದೆ, ಉಳಿದನ್ನು ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಉಳಿದದು ಗಟ್ಟಿ ಪೀಸ್ ಇರ್ತದೆ, ಈ ಥರ ವೈಟ್ ಇದ್ದದ್ದು ಮಾತ್ರ ತೊಗೊಂಡು ಬರಬೇಕಾಗ್ತದೆ. ಹಾಗೆ ಇವತ್ತು ಬಂದು ಇದರದ್ದೇ ಪದಾರ್ಥ ಮಾಡಿದೆ, ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ. ಹಾಗೆ ಇವತ್ತು ಮಾಮಿ, ಇದು ಬೆಳಿಗ್ಗಿನ ವಿಡಿಯೋ ಅಲ್ವಾ, 8:00ವರೆಗೆ ಬಾಗಿಲಿಗೆ ತೋರಣ ಕಟ್ಟಲಿಕ್ಕೆ ಇಲ್ಲಿ ಮಾವಿನ ಎಲೆಯನ್ನು ತೆಗಿತಾ ಇದ್ದಾರೆ. ಇಲ್ಲೊಂದು ದೊಡ್ಡ ಮಾವಿನ ಮರ ಇತ್ತು, ಮೇಲೆ ಕರೆಂಟ್ ಕಂಬ ಇದೆ ಅಂತ ಹೇಳಿ ಅದನ್ನು ಕಟ್ ಮಾಡಿದ್ದಾರೆ. ಹಾಗೆ ಅದು ಮತ್ತೆ ಚಿಗುರಿ ಬಂದಿದೆ. ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.